ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕರೀಂ ಖಾನ್ ಅಮೃತ ರಕ್ಷಿತಿ ಪ್ರಶಸ್ತಿ ಫೆಬ್ರವರಿ 28ರಂದು ಪ್ರದಾನ. ಅಚ್ಯುತ ಕೆಜಿಎಫ್ ಭಾಜನ. ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿತಿ ಮಾಹಿತಿ. ರಾಮಸ್ವಾಮಿ ಅಯ್ಯಂಗಾರ್ ಕೃತಿಗಳ ಆಧಾರಿತ ನಾಟಕ ಪ್ರದರ್ಶನ ಫೆಬ್ರವರಿ 21-22ರಂದು ಕಲಾಭವನದಲ್ಲಿ ಆಯೋಜನೆ. ಸೋಮಶೇಖರ್ ಮಾಹಿತಿ. ಕಾಡು ಪ್ರಾಣಿ ಹತ್ಯೆ ಶಂಕೆ. ಮನೆಯೊಂದರ ಮೇಲೆ ಅಧಿಕಾರಿಗಳು ದಾಳಿ. ಆರೋಪಿ ಬಂಧನಕ್ಕಾಗಿ ಶೋಧ ಕಾರ್ಯ. ಸಕಲೇಶಪುರದ ಹೆಮ್ಮೆಯ ಪುತ್ರ, ಮಹಾನ್ ಮಾನವತಾವಾದಿ, ಜಾನಪದ ತಜ್ಞ ಎಕೆ ಕರೀಂ ಖಾನ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಹಾಗೂ ಅಮೃತ ರಕ್ಷಿತಿ ಹೆಸರಿನ 2 ಪ್ರಶಸ್ತಿಗಳನ್ನು ಇದೇ ತಿಂಗಳ 28ರಂದು ಪ್ರದಾನ ಮಾಡಲಾಗುವುದೆಂದು ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿಯನ್ನು ನಟ ನಿರ್ದೇಶಕರಾಗಿ, ಸಂಘಟಕರಾಗಿ ಯಕ್ಷಗಾನ, ಆಧುನಿಕ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ಕೋಲಾರ ಜಿಲ್ಲೆಯ ಅಚ್ಯುತ ಕೆಜಿಎಫ್ ಅವರು ಪಾತ್ರರಾಗಿದ್ದಾರೆಂದು ತಿಳಿಸಿದರು. ಅಮೃತ ರಕ್ಷಿತಿ ಸ್ಮಾರಕ ಪ್ರಶಸ್ತಿಗೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೆರವಡಿ ಗ್ರಾಮದ ವೀರಪ್ಪ ಮಂಜುಳಾ ದಂಪತಿ ಪುತ್ರಿ ಶ್ರವಣದೋಷ ಇದ್ರೂ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ, ಹಲವು ಕವನ ಸಂಕಲನ ರಚನೆ ಮಾಡಿರುವ, ಕವಿಕಾವ್ಯ ಸ್ಪರ್ಧೆಯಲ್ಲಿ 10 ಹಲವು ಬಹುಮಾನ ಪಡೆದಿರುವ ಮಧು ಕಾರಗಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕನಹಳ್ಳಿಯ ಚಿನ್ನಕೃಷ್ಣಪ್ಪ ಹನುಮಕ್ಕ ಪುತ್ರ ವಿನಯ್ ಗುಂಟೆ ಭಾಜನರಾಗಿದ್ದಾರೆಂದು ತಿಳಿಸಿದರು. ಖ್ಯಾತ ಸಾಹಿತಿ, ದಲಿತ ಪರ ಹೋರಾಟಗಾರ ಸುಬ್ಬು ಹೊಲೆಯಾರ್ ಮಾತನಾಡಿ, ನನ್ನ ತಾಯಿ ತಿಪ್ಪಮ್ಮ ಕೊಮಾರಯ್ಯ ಅವರ ನೆನಪಿನಲ್ಲಿ ಎಸ್ಕೆ ಕರೀಂ ಖಾನ್ ಅವರ ಹೆಸರಿನಲ್ಲಿ ಕಳೆದ ವರ್ಷದಿಂದ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಸಾದ್ ರಕ್ಷಿತಿಯವರು ಗಾಂಧಿ, ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾಗಿ ಸಾಂಸ್ಕೃತಿಕವಾಗಿ ಸದಾ ಎಚ್ಚರಿಸುವ ಕೆಲಸ ಮಾಡುತ್ತಿದ್ದಾರೆಂದು ತಿಳಿಸಿದರು. ಇದನ್ನ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸಮಿತಿ ಇರುತ್ತೆ. ಕಳೆದ ವರ್ಷ H.E. ಬೋರಲಿಂಗಯ್ಯನವರು, H.R. ಸ್ವಾಮಿ ಮತ್ತು ರಘುನಾಥ್ ಚಹಾ ಅವರು ಒಂದು ಸಮಿತಿ ಮೂಲಕ ಆಯ್ಕೆ ಮಾಡಿಕೊಟ್ಟ 3 ಜನರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದು. ಈ ವರ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮತ್ತು ಡಾಕ್ಟರ್ H.S. ಅನುಪಮ ಅವರು ಆಯ್ಕೆ ಸಮಿತಿಯ ಸದಸ್ಯರಾಗಿದ್ದರು. ಅವರು 3 ಆಯ್ಕೆ ಮಾಡಿಕೊಟ್ಟಿರ್ತಾರೆ ನಮಗೆ. ಆ ಆಯ್ಕೆ ಯಾರ್ಯಾರನ್ನು ಮಾಡಿದ್ದಾರೆ ಅಂದರೆ, ಅಚ್ಯುತ KGF ಅಂತ. ಅಚ್ಯುತ KGF ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಲ್ಲಿಂದ ಉದ್ಯೋಗಿಯಾಗಿ KGFಗೆ ಹೋಗಿ ನೆಲೆಸಿದರು. ಅಲ್ಲಿ ಮೊದಲವರು ಯಕ್ಷಗಾನ ಮತ್ತು ತುಳು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ಸಮುದಾಯ ಸಂಘಟನೆಗೆ ಬಂದರು ಅವರು. KGFನ ಸಮುದಾಯ ಘಟಕದ ಸ್ಥಾಪಕ ಸದಸ್ಯರಾದಂಥ ಅಚ್ಯುತ ನಿರಂತರವಾಗಿ ಸಮುದಾಯದ ಜೊತೆ ಗುರುತಿಸಿಕೊಂಡ್ರು. ಜೊತೆಲಿ ಕನ್ನಡ ಮಿತ್ರರು ಅಂತ ಒಂದು ಸಂಸ್ಥೆ ಕಟ್ಟಿ ನಿರಂತರ ರಂಗ ಮೈಸೂರು ಪ್ರಸ್ತುತಪಡಿಸುವ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಮ್ಮ ಊರಿನ ರಸಿಕರು ಮತ್ತು ಇತರ ಕೃತಿಗಳ ಆಧಾರಿತ ಗೊರೂರು ನಾಟಕ ಪ್ರದರ್ಶನ ಫೆಬ್ರವರಿ 22ರಂದು ನಗರದ ಕಲಾಭವನದಲ್ಲಿ ನಡೆಯಲಿದೆ ಎಂದು ನಿರಂತರ ತಂಡದ ಸೋಮಶೇಖರ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಆಯ್ದ ಬರಹಗಳನ್ನಾಧರಿಸಿ ಹೊಸ ನಾಟಕವನ್ನು ರಂಗಕ್ಕೆ ಇದೇ ಮೊದಲ ಬಾರಿಗೆ ಅಳವಡಿಸಲಾಗಿದೆ. ಗೊರೂರಿನ ಜೀವಂತ ಪಾತ್ರಗಳು ನಾಟಕದಲ್ಲಿ ಬರಲಿವೆ. ಈ ನಾಟಕ ಇವರಿಗೂ 25 ಪ್ರದರ್ಶನ ಕಂಡಿದೆ. ಈ ನಾಟಕ ಗೊರೂರವರ ತವರು ಹಾಸನದಲ್ಲಿ ಪ್ರದರ್ಶಿಸಬೇಕೆಂಬುದು ನಮ್ಮ ಆಸೆಯಾಗಿದ್ದು, ಇದೀಗ ಅದು ಈಡೇರುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾಟಕದ ಅವಧಿ 1 ಗಂಟೆ 40 ನಿಮಿಷ ಇದ್ದು, ಜನಪದ ಹಾಡುಗಳು ಮೆರುಗು ನೀಡಲಿವೆ. ತಮ್ಮ ದೈನಂದಿನ ಜೀವನದಲ್ಲಿ ವಿಚಿತ್ರವಾದ ಸನ್ನಿವೇಶಗಳನ್ನು ಗೊರೂರಿನ ನಿವಾಸಿಗಳು ಎದುರಿಸುತ್ತಿದ್ದರೂ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತಲೇ ಒಟ್ಟಾಗಿ ತಮ್ಮ ಸವಾಲುಗಳನ್ನು ಪರಿಹರಿಸುತ್ತಾರೆಂದು ತಿಳಿಸಿದರು. ಹಾಸನದ ರಂಗ ಸಂಘಟಕ ಪ್ರಸನ್ನಕುಮಾರ್ ಮಾತನಾಡಿ, ನಗರ ಹಾಗೂ ಜಿಲ್ಲೆಯ ಎಲ್ಲ ರಂಗಾಸಕ್ತರ ಸಭೆ ಕರೆದು ಚರ್ಚಿಸಿ ಗೊರೂರು ನಾಟಕ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಾಧ್ಯಮಗಳು ಎಲ್ಲ ರೀತಿಯ ಸಹಕಾರ ನೀಡಬೇಕು. ಫೆಬ್ರವರಿ 21ರಂದು ಸಕಲೇಶಪುರದ ರಕ್ಷಿತಿಯಲ್ಲಿ, 22ರಂದು ಹಾಸನದಲ್ಲಿ ನಾಟಕ ಪ್ರದರ್ಶನಗೊಳ್ಳುತ್ತಿದೆ. ಇದನ್ನು ಎಲ್ಲರಿಗೂ ತಲುಪಿಸಿ ರಂಗಭೂಮಿ ಉಳಿಸಿ ಬೆಳೆಸೋಣ ಎಂದು ಮನವಿ ಮಾಡಿದರು. ಒಂದು ರಂಗರೂಪ ಕೊಟ್ಟು ಮೊದಲ ಬಾರಿಗೆ ವೇದಿಕೆ ಮೇಲೆ ತಂದ್ವಿ. ಯಶಸ್ವಿಯಾಗಿ ಇದುವರೆಗೂ ಒಂದು 25ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿವೆ. ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಆಸೆ ಇದ್ದಿದ್ದು ಅವರ ಕರ್ಮಭೂಮಿಯಿಂದ ಹಾಸನದಲ್ಲಿ ಆಗಬೇಕು ಅಂತ ನಮ್ಗೆ ಆಸೆ ಇತ್ತು. ಹಾಸನದಲ್ಲಿ ನಮ್ಗೆ ಯಾರೋ ಸಂಘಟಕ ಸಿಕ್ಕಿರಲಿಲ್ಲ. ಅದು ಅದೃಷ್ಟವಶಾತ್ ಈಗ ಹಾಸನ ಜಿಲ್ಲೆಯಲ್ಲಿ 2 ಪ್ರದರ್ಶನ ಆಗ್ತಾ ಇದೆ. ಒಂದು ಸಕಲೇಶಪುರದಲ್ಲಿ ಮತ್ತು ಇನ್ನೊಂದು ಚಲಂ ಸರ್ ಮತ್ತು ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಕಲಾಭವನದಲ್ಲಿ ಇದೇ ಭಾನುವಾರ ಶೋ ಆಗ್ತಾ ಇದೆ. ಶನಿವಾರ ಇಲ್ಲಿ ಸಕಲೇಶಪುರ ರಕ್ಷಿತಿಯಲ್ಲಿ ಶೋ ಆಗ್ತಾ ಇದೆ. ಈ ನಾಟಕದಲ್ಲಿ ಇಡೀ ಗೊರೂರಿನ ಬರುವಂತಹ ಜೀವಂತ ಪಾತ್ರಗಳು ಇಡೀ ರಂಗದ ಮೇಲೆ ಮೊದಲ ಬಾರಿಗೆ ಬರ್ತಾ ಇದ್ದಾವೆ. ರಾಮಸ್ವಾಮಿ ಅಯ್ಯಂಗಾರ್ ಅವರು ಕಂಡಂತಹ ನಮ್ಮೂರಿನ ರಸಿಕರಲ್ಲಿ ಇದ್ದಂತಹ
ರಂಗೇಗೌಡ, ತೂರ, ಅನಂತರ ಅನೇಕ ಪಾತ್ರಗಳು, ತಾರೆ ಅಂತ ಒಂದಷ್ಟು ಪಾತ್ರಗಳು ಬರ್ತವೆ. ಅಲ್ಲಿ ಬಂದ ಅಯ್ಯಂಗಾರ ಮತ್ತು ಹೆಣ್ಣುಮಕ್ಕಳು, ಜೊತೆಗೆ ರಾಮಸ್ವಾಮಿ ಅಯ್ಯಂಗಾರ್ ಸ್ನೇಹಿತರು, ಅವರು ಅನುಭವಿಸಿದ ಸಂಕಷ್ಟಗಳು ಮತ್ತು ಅವರು ಏನು ನೋಡಿದ ಪಾತ್ರಗಳು ಅದನ್ನು ಚಿತ್ರಿಸ್ತಾ ಹೋಗ್ತಾರೆ. ಅದನ್ನು ನಾವಿಲ್ಲಿ ಒಂದಷ್ಟು ಪಾತ್ರಗಳನ್ನ ಎಲ್ಲ ಪಾತ್ರ ತರಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಒಂದು ಅಗಾಧವಾಗಿ ನಾನು ಹೇಳಬೇಕು ಅಂತಂದರೆ ಗುರುವಿನ ಒಂಥರ ಈ ಭಾಗದ ರಾಮಾಯಣದ ಮಹಾಭಾರತ ಅಂತ ಹೇಳ್ಬೋದು, ಅಷ್ಟು ಪಾತ್ರಗಳಲ್ಲಿ ಬರ್ತವೆ. ನಾವೊಂದು ಸ್ವಲ್ಪ ಹೆಕ್ಕಿ ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಚಿನೇನಳ್ಳಿ ಸ್ವಾಮಿ ಹಾಜರಿದ್ದರು. ಕಾಡು ಪ್ರಾಣಿ ಹತ್ಯೆ ಶಂಕೆಯ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭಟ್ಕಳದ ಹುರುಳಿ ಸಾಲದ ಮನೆಯೊಂದರ ಮೇಲೆ ದಾಳಿ ನಡೆಸಿ 21 ಕೆಜಿ ಮಾಂಸ, ಜಿಂಕೆ ಕೊಬ್ಬು ಹಾಗೂ 2 ಏರ್ಗನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜಾಫರ್ ಬ್ರಹ್ಮಾವರ್ ಎಂಬಾತ ಕಾಡಿನಲ್ಲಿ ಪ್ರಾಣಿಯನ್ನು ಹತ್ಯೆ ಮಾಡಿ ಮಾಂಸವನ್ನು ಮನೆಯ ಪಕ್ಕದಲ್ಲೇ ಬೇರ್ಪಡಿಸಿ ಉಳಿದ ಅವಶೇಷಗಳನ್ನು ಮನೆ ಪಕ್ಕದಲ್ಲಿದ್ದ ಪಾಳುಬಿದ್ದ ಬಾವಿಗೆ ಎಸೆದಿರುವುದಾಗಿ ಆರೋಪಿಸಲಾಗಿದೆ. ಈ ಕುರಿತು ಅಧಿಕಾರಿಗಳು ದಾಳಿ ಮಾಡಿ ಬಾವಿಯಲ್ಲಿದ್ದ ಅವಶೇಷಗಳನ್ನು ಹೊರತೆಗೆದು ಪರಿಶೀಲಿಸಿದ್ದು, ಮನೆಯೊಳಗೆ ಶೋಧಕ್ಕೆ ಮುಂದಾದಾಗ ಆರಂಭದಲ್ಲಿ ಮನೆಯವರು ಬಾಗಿಲು ತೆರೆದು ಸಹಕರಿಸದೆ ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದ್ದು, ಸುಮಾರು 6 ಗಂಟೆಗಳ ನಂತರ ಬಾಗಿಲು ತೆರೆದಿದ್ದು, ನಂತರ ನಡೆದ ಪರಿಶೀಲನೆಯಲ್ಲಿ ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿದ್ದ 21 ಕೆಜಿ ಮಾಂಸ ಪತ್ತೆಯಾಯಿತು. ಜೊತೆಗೆ ಜಿಂಕೆ ಕೊಬ್ಬು ಹಾಗೂ 2 ಏರ್ಗನ್ಗಳನ್ನು ವಶಪಡಿಸಿಕೊಂಡಿದ್ದು, ಈ ಕುರಿತು ಆರ್ಎಫ್ಒ ವಿಶ್ವನಾಥ ಪ್ರತಿಕ್ರಿಯಿಸಿ, ಮೇಲ್ನೋಟಕ್ಕೆ ಕಾಡುಕೋಣದ ಮಾಂಸವಾಗಿರುವ ಶಂಕೆ ಇದೆ. ಮಾಂಸದ ನಮೂನೆಯನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ವರದಿ ಬಂದ ಬಳಿಕ ಖಚಿತಪಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಆರೋಪಿ ತಲೆಮರೆಸಿಕೊಂಡಿದ್ದು, ಬಂಧನಕ್ಕಾಗಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ನಗರ ಠಾಣೆ ಸಿಪಿಐ ದಿವಾಕರ ಪಿಎಂ, ಪಿಎಸ್ಐ ನವೀನ್ ನಾಯ್ಕ, ಗ್ರಾಮೀಣ ಠಾಣೆ ಪಿಎಸ್ಐ ಮಲ್ಲಿಕಾರ್ಜುನ, ಡಿಆರ್ಒಎಫ್ಗಳಾದ ಮಾರುತಿ, ಸಂದೀಪ್ ಸೇರಿದಂತೆ ಧನಂಜಯ ಮೊಗೇರಾ ಮತ್ತಿತರರು ಪಾಲ್ಗೊಂಡಿದ್ದರು. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸ್ಟೂಡೆಂಟ್ಸ್ ಪಿಯು ಕಾಲೇಜ್ ಮತ್ತೊಂದು ಅದ್ಭುತ ಸಾಧನೆ ಮಾಡಿದೆ. ಜೆಇಇ ಮೈನ್ಸ್ 2026ರಲ್ಲಿ ಸ್ಟೂಡೆಂಟ್ಸ್ ಕಾಲೇಜಿನ ಪ್ರಣತಿ ಜಿ 99.06% ಪಡೆಯುವ ಮೂಲಕ ಹಾಸನ ಜಿಲ್ಲೆಯ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಸ್ಟೂಡೆಂಟ್ಸ್ ಕಾಲೇಜಿನಲ್ಲಿ ಒಟ್ಟು 40 ವಿದ್ಯಾರ್ಥಿಗಳು ಅಡ್ವಾನ್ಸ್ ಪರೀಕ್ಷೆಗೆ ಅರ್ಹತೆ ಗಳಿಸಿದ್ದು, ಯುವರಾಜ್ ಎಸ್ಕೆ 96.81, ನಿತ್ಯ ಎಂ 95.27, ಕುಂದನ್ಗೌಡ 92.64, ಮೋಹಿತ್ ಗೌಡ 91.52% ಪಡೆದಿರುವುದು ಕಾಲೇಜಿನ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿದೆ. ಸ್ಟೂಡೆಂಟ್ಸ್ ಪಿಯು ಕಾಲೇಜಿನಲ್ಲಿ ಪ್ರತಿ ವರ್ಷ ಐಐಟಿ ಸಂಸ್ಥೆ ಸೇರುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಸಂತಸದ ವಿಷಯವಾಗಿದೆ. ಅಲ್ಲದೆ ಇನ್ನುಳಿದ ಸಿಇಟಿ, ಎನ್ಇಇಟಿ, ಎನ್ಡಿಎ ಪರೀಕ್ಷೆ ಹಾಗೂ ಇಲಾಖೆ ಪರೀಕ್ಷೆಯಲ್ಲಿಯೂ ಅದ್ಭುತ ಸಾಧನೆ ಮಾಡುತ್ತಾ ಸ್ಟೂಡೆಂಟ್ಸ್ ಪಿಯು ಕಾಲೇಜು ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಜೆಇಇ ಅಡ್ವಾನ್ಸ್ಗೆ ಅರ್ಹತೆ ಗಳಿಸಿದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮುರಳಿ ಮೋಹನ್ ಎಚ್ಎಸ್ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ತಾಲೂಕು ಮಲ್ನಾಡ್ ಹೋಂ ಸ್ಟೇ ಮಾಲೀಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯಸಳೂರು ವಿಭಾಗದ ಪಿಎಸ್ಐ, ವಣಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ಅಗತ್ಯವಾಗಿದೆ. ಪ್ರವಾಸಿ ತಾಣಗಳ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿರುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಪ್ರವಾಸಿ ತಾಣಗಳ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುವುದೆಂದು ಸಂಘದ ಕಾರ್ಯದರ್ಶಿ ಪ್ರಸನ್ನ ಕುಣಿಗಲ್ ತಿಳಿಸಿದ್ದಾರೆ. ಹೋಮ್ಸ್ಟೇ ಮಾಲೀಕರ ಸಂಘದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕೆಂತಂದರೆ ಇವತ್ತೊಂದು 7 ಪಿಕಪ್ಪು ತ್ಯಾಜ್ಯ ವಸ್ತುಗಳನ್ನ ನಾವು ತ್ಯಾಜ್ಯ ಘಟಕಕ್ಕೆ ನಾವು ಸಾಗಿಸಿದ್ದೀವಿ. ಅದ್ರ ಬಗ್ಗೆ ನಮಗೆ ಸಮಾಧಾನ ಇದೆ. ವಿಶೇಷ ಏನಪ್ಪ ಅಂತಂದರೆ 80% ಏನು ನಾವು ಪ್ಲಾಸ್ಟಿಕ್ಗಳನ್ನ ಹೆರಕಿದ್ವಿ ಅದರಲ್ಲಿ 80% ಕುರ್ಕುರೆ, ಆ ಥರದ ಕುರ್ಕುರೆ ಅಂದರೆ ಮಕ್ಕಳು ತಿಂತಕ್ಕಂಥ ಲೇಸು, ಕುರ್ಕುರೆ, ಪ್ಲಾಸ್ಟಿಕ್ಕೇ ಹೆಚ್ಚಿಗೆ ಇರೋದ್ರಿಂದ ತುಂಬ ಬೇಜಾರಾಯಿತು. ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತಾ ಇದ್ದೀವಿ, ಮುಂದಿನ ಪೀಳಿಗೆ ಯಾವ ಥರ ಇರ್ಬೋದು ಅಂತ. ಆಡಿಎಮ್ ಅದೇ ಗುಟ್ಕಾ, ಅದು ಪಾನ್ ಗುಟ್ಕಾ ಮತ್ತು ಅತಿ ಹೆಚ್ಚು ಅದರ ಜೊತೆಗೆ ಪ್ಲಾಸ್ಟಿಕ್ ಬಾಟಲ್ಗಳು ತುಂಬ ಇದ್ವು. ಮತ್ತು ಮುಂದಿನ ಪೀಳಿಗೆಗೆ ಇದೇ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಯಾವ ಥರ ಅಂದರೆ ಅದು ಹೋಗಿ ಮಣ್ಣಿಗೆ ಸೇರ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಇದಾಗಲ್ಲ, ಮಣ್ಣಿನ ಜೊತೆ ಬೆರೆಯಲ್ಲ, ಸಪ್ರೇಟಾಗಿ ಇದ್ದು ಅದು ನಮ್ಮ ಅನುಕೂಲಕ್ಕೆ ಮತ್ತು ನಮ್ಮ ಪರಿಸರಕ್ಕೆ. ನಂತರ ಕೃಷಿ ಬ್ಯಾಂಕಿನ ಅಧ್ಯಕ್ಷ ಕೌಶಿಕ್ ಗುದ್ದು ಮಾತನಾಡಿ, ಸಂಘದ ಸದಸ್ಯರು ಹಾಗೂ ಸ್ವಯಂ ಸೇವಕರು ಸೇರಿ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಾದ ಪಟ್ಲಬೆಟ್ಟ, ಮೂಕನಮನೆ ಜಲಪಾತ ಹಾಗೂ ಬಿಸಿಲೆ ವ್ಯೂ ಪಾಯಿಂಟ್ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ.
ಪ್ರವಾಸಿಗರು ಬಿಸಾಡಿದ ಪ್ಲಾಸ್ಟಿಕ್ ಚೀಲಗಳು, ನೀರಿನ ಬಾಟಲ್ಗಳು ಸೇರಿದಂತೆ ವಿವಿಧ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ತೆರವುಗೊಳಿಸಲಾಗಿದ್ದು, ಸ್ವಚ್ಛತಾ ಕಾರ್ಯದ ಸಂದರ್ಭದಲ್ಲಿ ಒಟ್ಟು 7 ಪಿಕಪ್ ಲೋಡ್ ತ್ಯಾಜ್ಯ ಸಂಗ್ರಹಣೆಯಾಗಿದ್ದು, ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಿದ್ದಾರೆ. ವಡಗೂರು ಪಂಚಾಯಿತಿ ವತಿಯಿಂದ ಕಸ ವಿಲೇವಾರಿ ವಾಹನ ಒದಗಿಸಲಾಗಿದ್ದು, ಮಾಂಗನಹಳ್ಳಿ ಗ್ರಾಮದ ಇಂಜಿನಿಯರ್ ಸೃಷ್ಟಿ ವಿಶ್ವನಾಥ್ ಹಾಗೂ ಪಿಕಪ್ ಮಾಲೀಕರಾದ ಕಿರಣ್ ಅವರು ಸ್ವಯಂ ಸೇವಕರಾಗಿ ತಮ್ಮ ವಾಹನದೊಂದಿಗೆ ಸಹಕಾರ ನೀಡಿದ್ದಾರೆಂದು ತಿಳಿಸಿದರು. ಆ ರೀತಿ ಫಸ್ಟ್ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳಿ. ಸೊಸೈಟಿಯಲ್ಲಿ ಎಲ್ಲ ರೀತಿಯ ಜನಗಳಿರ್ತಾರೆ. ಕೆಲವರು ನಾವು ಈ ಕಾರ್ಯಕ್ರಮ ಮಾಡಿದ್ದೆ, ಕೆಲವರು ಏನು ಮಾಡಿ ಮಾತಾಡ್ತಾರೆ ಅದನ್ನೆಲ್ಲ ನನ್ನ ಕೈ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ನಮಗೆ ಸಮಾಜಕ್ಕೆ ಒಂದು ಅನುಕೂಲ ಆಗುತ್ತೆ. ನಾವು ಸೊಸೈಟಿಗೆ ಏನು ಕೊಟ್ಟಿದ್ದೀವಿ ಅನ್ನೋಕ್ಕಿಂತ ಸೊಸೈಟಿ ನಮಗೆ ಏನು ಕೊಟ್ಟಿದೆ ಅಂತ ನಾವು ಸೊಸೈಟಿಗೆ ಏನು ಕೊಟ್ಟಿದ್ದೀವಿ ಮುಖ್ಯ ಆಗುತ್ತೆ. ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲ ಬಂದಿರತಕ್ಕಂಥ ಎಲ್ಲ ವಾಲಂಟಿಯರ್ಸ್ಗೂ, ಹೋಮ್ ಸ್ಟೇ ಮಾಲೀಕರಿಗೂ ಹಾಗೂ ನಮ್ಮ ಆರಕ್ಷಕ ಠಾಣೆ PSI ಅವರಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯಗಳಿಗೂ, ನಮ್ಮ ಪಂಚಾಯತಿ ಕಾರ್ಯದರ್ಶಿಗಳು ನಾನು ಹೇಳಿದ ತಕ್ಷಣ ಪಾಪ ಅವರು ಎಲ್ಲ ರೀತಿಯ ಒಂದು ಗಾಡಿ ಕೊಟ್ಟಿದ್ದಾರೆ, ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ನಮ್ಮ ವಂದನೆಯನ್ನು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ಮುಗ್ತೇನೆ. ಪರಿಸರವನ್ನು ರಕ್ಷಿಸಿ, ಎಲ್ಲರೂ ನೆಮ್ಮದಿಯಿಂದ ಬದುಕೋಣ. ಈ ವೇಳೆ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಗಿರಿಮನಿ ಪುರುಷೋತ್ತಮ್, ಕಾರ್ಯದರ್ಶಿ ಪ್ರಸನ್ನ ಕುಣಿಗಲ್ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ದೇಶದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕರುಳು ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸುತ್ತಿರುವುದರಿಂದ ಮನೆಯಲ್ಲೇ ಸ್ತನ ಕ್ಯಾನ್ಸರ್ ಬಗ್ಗೆ ಪರೀಕ್ಷೆ ಮಾಡಿಕೊಳ್ಳಲು ವೈದ್ಯರ ಸಲಹೆ ಪಡೆದುಕೊಳ್ಳಬೇಕೆಂದು ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ವೈದ್ಯಾಧಿಕಾರಿ ಭಾರತಿ ರಾಜಶೇಖರ್ ಹೇಳಿದ್ದಾರೆ. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಇರುವ ಡಾ ನಾರಾಯಣಸ್ವಾಮಿ ಕ್ಲಿನಿಕ್ ಬಳಿ ಆಯೋಜಿಸಿದ್ದ ಮಹಿಳೆಯರ ಆರೋಗ್ಯ ತಪಾಸಣೆ, ಸ್ತನ ಕ್ಯಾನ್ಸರ್ ತಪಾಸಣೆ ಮತ್ತು HPV ವ್ಯಾಕ್ಸಿನ್ ಚುಚ್ಚುಮದ್ದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರೋಗ್ಯವೇ ಮನುಷ್ಯನ ಸಂಪತ್ತಾಗಿದ್ದು, ದೇಶ ಸಂಪದ್ಭರಿತವಾಗಿರಲು ಆರೋಗ್ಯವೇ ಮುಖ್ಯ. ಮಹಿಳೆಯರು ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚಲು ಮನೆಯಲ್ಲೇ ಪರೀಕ್ಷೆ ಮಾಡಿಕೊಳ್ಳಬಹುದಾಗಿದ್ದು, ಸ್ನಾನ ಮಾಡಿದ ನಂತರ ಸ್ತನಗಳ ಆಕಾರವನ್ನು ಕೈಯಿಂದ ನೋಡಿಕೊಳ್ಳಬಹುದಾಗಿದ್ದು, ಆಕಾರದಲ್ಲಿ ವ್ಯತ್ಯಾಸ ಕಂಡುಬಂದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬಹುದಾಗಿದೆ. ಗರ್ಭಕರುಳು ಕ್ಯಾನ್ಸರ್ ಬಗ್ಗೆ 9 ವರ್ಷದಿಂದ 45 ವರ್ಷದ ಒಳಗೆ ವರ್ಷಕ್ಕೆ ಒಮ್ಮೆ ವೈದ್ಯರ ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳುತ್ತಿದ್ದರೆ ಉತ್ತಮ. HPV ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದರಿಂದ ಮುಂದೆ ಕ್ಯಾನ್ಸರ್ ಬರದಂತೆ ತಡೆಯಬಹುದು. ಇದು 40 ರಿಂದ 45 ವರ್ಷದ ಸಮಯದಲ್ಲಿ ಕಾಣಿಸಿಕೊಂಡು ಮನುಷ್ಯನ ಜೀವನವನ್ನೇ ಹಿಂಡುತ್ತದೆ. ಆದ್ದರಿಂದ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ಜಂಕ್ ಫುಡ್, ಬೇಕರಿ ಪದಾರ್ಥಗಳಿಂದ ದೂರವಿರಬೇಕು. ಚಿಕ್ಕ ವಯಸ್ಸಿಗೆ ಮದುವೆ, ಧೂಮಪಾನ, ಮದ್ಯಪಾನದಿಂದ ದೂರವಿರಬೇಕೆಂದು ತಿಳಿಸಿದರು. ಡಾ ನಾರಾಯಣಸ್ವಾಮಿ ಮಾತನಾಡಿ, ಪ್ರತಿ ತಿಂಗಳು ಮಹಿಳೆಯರು ಸ್ತನ ಕ್ಯಾನ್ಸರ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಆರಂಭದಲ್ಲಿ ವೈದ್ಯರ ಸಲಹೆ ಪಡೆಯಬೇಕು. ಸ್ತನಗಳಲ್ಲಿ ಗಂಟು ಕಂಡು ಬಂದರೆ ಕೂಡಲೇ ವೈದ್ಯರ ತಪಾಸಣೆಗೆ ಒಳಗಾಗಬೇಕು. ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ನೀಡಲು ತೀರ್ಮಾನಿಸಿದ್ದು, ಹೊರಗಡೆ HPV ವ್ಯಾಕ್ಸಿನ್ಗೆ 2,000ಕ್ಕೂ ಅಧಿಕ ದರವಿದೆ. ಆದರೆ ನಾವು ₹1,300ಗೆ HPV ವ್ಯಾಕ್ಸಿನ್ ನೀಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ಬೇಲೂರಿನ ಮಹಿಳೆಯರು ಪಡೆದುಕೊಳ್ಳಬೇಕು. ಅಲ್ಲದೆ ಗಂಡಸರು ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿಸಿಕೊಂಡರೆ ಒಳ್ಳೆಯದೆಂದು ತಿಳಿಸಿದರು. ರಾಮರಾಜ್ಯ ನೆಲೆಸುತ್ತೆ, ಸಂಸಾರಗಳು ಸುಖಮಯವಾಗಿರ್ತವೆ, ಮತ್ತು ನಮ್ಮ ದೇಶ ಮಕ್ಕಳು ಪ್ರಗತಿ ಹೊಂದುತ್ತಾರೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಹಿಳೆಯರು ಮುಂದಿನ ಪೀಳಿಗೆಗೆ ಜನ್ಮ ನೀಡ್ತಕ್ಕಂಥವ್ರು. ಈ ಜನ್ಮ ನೀಡ್ತಕ್ಕಂಥ ತಾಯಿ ಆರೋಗ್ಯವಾಗಿದ್ದರೆ ಮುಂದಿನ ಪೀಳಿಗೆ ಆರೋಗ್ಯವಾಗಿರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿರುವ ವಿಷಯ. ಸೊ ತಾಯಿ ಆರೋಗ್ಯವಾಗಿದ್ದರೆ ಮಾತ್ರ ಹುಟ್ಟುವ ಮಗು ಆರೋಗ್ಯವಾಗಿರುತ್ತೆ. ಮತ್ತು ನಮ್ಮೆಲ್ಲರ ಉದ್ದೇಶ ಏನು, ನಮಗಿರುವ ಮಕ್ಕಳು ಆರೋಗ್ಯವಾಗಿರಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಆರೋಗ್ಯ ಅಂದಾಗ ಬರೀ ಶರೀರದ ಆರೋಗ್ಯ ಮಾತ್ರ ಅಲ್ಲ, ಶರೀರದ ಜೊತೆಗೆ ಮಾನಸಿಕವಾಗಿ ನಾವು ಆರೋಗ್ಯವಾಗಿರಬೇಕು. ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ನಾವು ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು. ಬಟ್ ಇವತ್ತಿನ ಈ ಕಾರ್ಯಕ್ರಮ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ಬದುಕು ಸುಂದರವಾಗುತ್ತದೆ. ಮೌಲ್ಯಗಳನ್ನು ಕಲಿಯಲು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕೆಂದು ಸಮಾಜ ಸೇವಕ RTO ಮಲ್ಲಿಕಾರ್ಜುನ್ ತಿಳಿಸಿದರು. ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಜೈನಹಳ್ಳಿ ಡಾ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಾರದಾ ಪೂಜೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಗುರಿ, ಛಲ, ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ. ನಾವು ಇಂದು ಏನಾದರೂ ಗಳಿಸಿದ್ದರೆ ಅದೆಲ್ಲವೂ ಉತ್ತಮ ಶಿಕ್ಷಣದಿಂದ. ಹಾಗಾಗಿ ಈ ಸಮಾಜದಿಂದ ಪಡೆದ ಒಂದಷ್ಟನ್ನಾದರೂ ನಾವು ಮತ್ತೆ ಸಮಾಜಕ್ಕೆ ವಾಪಸ್ಸು ಮಾಡಬೇಕಾಗುತ್ತದೆ. ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು, ಜನ್ಮ ಕೊಟ್ಟ ಹೆತ್ತವರು, ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎಂದ ಅವರು, ಆಧುನಿಕ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆಲ್ಲ ವಿಶ್ವವೇ ಒಂದು ಗ್ರಾಮವಂತಾಗಿದೆ.
ಉದ್ಯೋಗ ಇನ್ನಿತರೆ ಕಾರಣಗಳಿಗಾಗಿ ಹುಟ್ಟಿದ ಊರು ಬಿಟ್ಟು ಬೇರೆಲ್ಲೋ ನೆಲೆಸಿದವರು ತಮ್ಮ ದಿನನಿತ್ಯದ ಒತ್ತಡ ಜೀವನದಲ್ಲಿ ಹುಟ್ಟಿದ ಊರು, ಹೆತ್ತವರು, ಅಕ್ಷರ ಕಲಿಸಿದ ಗುರುಗಳನ್ನು ನೆನೆಸಿಕೊಳ್ಳಲಾಗದ ಸ್ಥಿತಿಗೆ ತಲುಪಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳೆಲ್ಲರನ್ನೂ ಒಟ್ಟುಗೂಡಿಸುವ, ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕುವಂತಹ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದ ಇಂತಹ ಕಾರ್ಯಕ್ರಮ ಇದೀಗ ಅಗತ್ಯವಿದೆ. ಪಾಠ ಪ್ರವಚನಗಳಷ್ಟೇ ನಡೆಯುವುದಲ್ಲ, ಕ್ರಿಯಾತ್ಮಕ ಚಟುವಟಿಕೆಗಳು ನಡೆದಾಗಲೇ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಗಾಬರಿ ಆಗಬೇಡಿ. ಅತ್ಯಂತ ಸಂತೋಷದ ಸಂಭ್ರಮದ ದಿನ ಅನ್ನೋದು ತಿಳ್ಕೊಳ್ಳಿ ನೀವು. ಖಂಡಿತವಾಗೂ ನಾನಂತೂ ನನ್ನ ನಂಬಿಕೆ ಅಂತ ಹೇಳ್ತೀನಿ ನಿಮಗೆ. ಶಾಲೆಗಳಲ್ಲಿ ಎಲ್ಲರೂ ಕೂಡ ವಸತಿ ಶಾಲೆ ಆಗಿರೋದ್ರಿಂದ ಅಟೆಂಡೆನ್ಸಿಗೆ ಯಾರಿಗೂ ಕೊರತೆ ಇರಲ್ಲ. ಶಾಲೆಯಲ್ಲಿ ನಿಮ್ಮ ಇರುವಿಕೆ ವಾಸ್ತವವಾಗಿ ಇದ್ರೆ, ನೀವು ಇರೋ ಜಾಗದಲ್ಲಿ ಪಾಠ ಕೇಳಿದ್ರೆ ಖಚಿತವಾಗಿ ನೀವು ಓದ್ತಾ ಇದ್ರು ಕೂಡ ಪಾಸ್ ಆಗ್ತೀರ. ಆದರೆ ಈಗ ಓದುವಂಥದ್ದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಓದಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದೇ ಥರದಲ್ಲಿ ಎಣ್ಣೆ ಪದಾರ್ಥಗಳು ಮತ್ತೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ಪದಾರ್ಥಗಳನ್ನ ಆಹಾರ ಸೇವನೆಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಾಜಣ್ಣ, ಶಿಕ್ಷಕರಾದ ರವಿ ಶಿವಕುಮಾರ್, ನಿಲಯ ಪಾಲಕ ಉಮೇಶ್, ಪೋಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬುಧವಾರದಂದು ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹವನ್ನು ಗುರುವಾರ ಅಧಿಕಾರಿಗಳ ಭರವಸೆಯಿಂದ ಮುಕ್ತಾಯಗೊಳಿಸಿದ್ದಾರೆ. ಈ ಕುರಿತು ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದ ಮುಖಂಡ ಸಿದ್ದು ಮಣ್ಣಿನವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಗುತ್ತಿಗೆದಾರರು ಸರ್ಕಾರದ ನಿಯಮಕ್ಕನುಗುಣವಾಗಿ ಲೈಸೆನ್ಸ್ ಹೊಂದಿದ್ದು, ಜೊತೆಗೆ ಜಿಎಸ್ಟಿ ಸಹ ಪಾವತಿಸಲಾಗುತ್ತಿದೆ. ಆದರೆ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಎಸ್ಸಿ/ಎಸ್ಟಿ ಗುತ್ತಿಗೆದಾರರಿಗೆ ಕೆಲಸವಿಲ್ಲದೆ ಸಂಕಷ್ಟ ಎದುರಾಗಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದರ್ ಅವರು ನಮ್ಮ ಮನವಿಗೆ ಶೀಘ್ರ ಸ್ಪಂದಿಸಲಾಗುವುದೆಂಬ ಭರವಸೆ ನೀಡಿರುವುದರಿಂದ ಧರಣಿ ಸತ್ಯಾಗ್ರಹ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಎಸ್ಸಿ/ಎಸ್ಟಿ ಗುತ್ತಿಗೆದಾರರ ಸಂಘದ ವತಿಯಿಂದ 18/2/2020 ಹಾಗೂ 19/2/2026 ಏನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಇದನ್ನ ಮನಗಂಡು ಮಾನ್ಯ ಯುವ ಸಾಹೇಬರು ಬಂದು ನಮ್ಮ ಒಂದು ಏನು ಬೇಡಿಕೆ ಇತ್ತು ಅದನ್ನ ಕೆಲವೇ ದಿನಗಳಲ್ಲಿ ಬಗೆಹರಿಸಿ ನಿಮಗೆ ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು CPS ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಗುರುರಾಜ್ ಸರ್ಗೆ ಅಭಿನಂದನೆ, ಮತ್ತು ಈ ಹೋರಾಟದಲ್ಲಿ ತನುಧನ ಮತ್ತು ಮನದಿಂದ ಒಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ ವಂದಿಸಿ, ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸಕ್ಕೆ ಬಯಸುತ್ತೇವೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ನೀಲಪ್ಪ ದೊಡ್ಮನಿ, ಲಕ್ಷ್ಮಣ ಕಾಳಿ, ಮಹೇಶ್ ಹಿರೇಮನಿ, ಜೆಡಿಎಸ್ ಮುಖಂಡರಾದ ಮಲ್ಲನಗೌಡ, ಕೋಣನಗೌಡ, ಬಸವರಾಜ ಗುಳಗುಳಿ, ಜಗದೀಶ್ ಸೂಡಿ ಸೇರಿದಂತೆ ಇತರರು ಭಾಗವಹಿಸಿದರು. ಅಂತಾರಾಜ್ಯ ಕುಖ್ಯಾತ ಬೈಕ್ ಕಳ್ಳರ ಬಂಧನ ಮಾಡಿ 12,60,000 ಮೌಲ್ಯದ ವಿವಿಧ ಕಂಪನಿಯ 14 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರದ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಿತರಾದ ಓಮಿನಪುರದ ಮೊಹ್ರುದಾ ನಾಸೀರ್ ತಂದೆ ಮೊಹಮ್ಮದ್ ಇಸ್ಮಾಯಿಲ್, ಮಹಮ್ಮದ್ ಆರಿಫ್ ತಂದೆ ಮಹಮ್ಮದ್ ಜಾಕೀರ ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ದಿನ ಸಬರ್ಬನ್ ಉಪವಿಭಾಗದ ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಸಬ್ ಡಿವಿಷನ್ ACP ಮತ್ತು ಅವರ ಟೀಮ್ ಮಾಡಿರೋ ಒಂದು ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಬರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ACP ಸಬರ್ಬನ್ ಬಸವೇಶ್ವರ್ ಹೀರಾ ಮತ್ತು ಕ್ರೈಮ್ ಟೀಮ್ 2 ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ಏನು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ, ಅಂತಹ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು, ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ 24. ಗುಬ್ಬಿ ತಾಲೂಕಿನ ಮುದ್ದುಪುರ ಗೊಲ್ಲರಹಟ್ಟಿ ಗ್ರಾಮದ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿ ಹಾಗೂ ಹಾಗಲವಾಡಿ ಜಂಜಪ್ಪನಹಟ್ಟಿ ಗ್ರಾಮದ ಶ್ರೀ ಕರಿಯಮ್ಮ ದೇವಿಯವರ 5ನೇ ವರ್ಷದ ಜಾತ್ರಾ ಮಹೋತ್ಸವ ಫೆಬ್ರವರಿ 21ರಿಂದ ಫೆಬ್ರವರಿ 22ರವರೆಗೆ ನಡೆಯಲಿದೆ ಎಂದು ಕಾಡುಗೊಲ್ಲ ಮುಖಂಡ ಸಿದ್ದರಾಜು ತಿಳಿಸಿದ್ದಾರೆ.
ಗುಬ್ಬಿ ತಾಲೂಕಿನ ಮುದ್ದಾಪುರ ಗೊಲ್ಲರಹಟ್ಟಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತಿಹಾಸ ಪ್ರಸಿದ್ಧ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ನಾಡಿನೆಲ್ಲೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯ ಸಮಿತಿ ವತಿಯಿಂದ ಸಕಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಫೆಬ್ರವರಿ 21ರಂದು ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿಯವರು ಗಂಗಾಸ್ಥಾನದೊಂದಿಗೆ ಸ್ವಗ್ರಾಮಕ್ಕೆ ಆಗಮಿಸಲಿದ್ದು, ನಂತರ ಹಾಗಲವಾಡಿ ಜುಂಜಪ್ಪನಹಟ್ಟಿ ಗ್ರಾಮದ ಶ್ರೀ ಬೇವಿನಹಳ್ಳಿ ಶ್ರೀ ಕರಿಯಮ್ಮ ದೇವರ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಉತ್ಸವದೊಂದಿಗೆ ದೇವಾಲಯಕ್ಕೆ ಆಗಮಿಸುತ್ತದೆ. ರಾತ್ರಿ ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚಿತ್ರದುರ್ಗ ಮಠದ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ಹಾಗೂ ವನಕಲ್ಲು ಮಠದ ಶ್ರೀ ಡಾ ಬಸವರಮಾನಂದ ಸ್ವಾಮಿಗಳು ವಹಿಸಲಿದ್ದಾರೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಪಣ್ಣ, ದಾಸಣ್ಣ, ಸಿದ್ದರಾಮಯ್ಯ, ಮುತ್ತಣ್ಣ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಚಿತ್ರದುರ್ಗ ಮಠದ ಯಾದವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಹಾಗೂ ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮಿಗಳು ಸಹ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಂತ ಶ್ರೀ SR ಶ್ರೀನಿವಾಸ ವಾಸಣ್ಣನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಸೋಮಣ್ಣನವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಆರೋಗ್ಯ ಮಹೇಶ್ ಅವರು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರು ಇವರು ಸಹ ಕಳೆದ 20 ವರ್ಷಗಳಿಂದ ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಸೇವೆ ಮಾಡುತ್ತಾ ಬಡ್ಡಿ ವ್ಯವಹಾರದ ಲೇವಾದೇವಿ ನಡೆಸುತ್ತಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿರುವವರನ್ನು ಸರ್ಕಾರ ಕೂಡಲೇ ಎತ್ತಂಗಡಿ ಮಾಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ ಬಿ ಮಾರಯ್ಯ ಆಗ್ರಹಿಸಿದ್ದಾರೆ. ಪಟ್ಟಣದ ಬೈರಾಪುರ ದೇವಸ್ಥಾನದ ಮುಂಭಾಗ ಮಾಧ್ಯಮ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ರೀಡಾಂಗಣ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕೆಲವು ಪರಿಸರ ಪ್ರೇಮಿಗಳು ನರಸೀಪುರಕ್ಕೆ ಬಂದು ಮಾಧ್ಯಮ ಹೇಳಿಕೆ ನೀಡಿ ಕ್ರೀಡಾಂಗಣ ನಿರ್ಮಾಣವಾದರೆ ಪರಿಸರಕ್ಕೆ ಧಕ್ಕೆಯಾಗುತ್ತದೆಂದು ಹೇಳಿದ್ದು, ಇದೆಲ್ಲ ಫ್ಯಾಕ್ಟರಿಯಲ್ಲಿರುವ ಸೀನಿಯರ್ ನೌಕರರ ಚಿತಾವಣೆ ಎಂದ ಅವರು, ಸಿದ್ದರಾಮಯ್ಯನವರು ಹಾಗೂ ಡಾ HC ಮಹದೇವಪ್ಪರವರ ಸಹಕಾರದಿಂದ ನಿರ್ಮಾಣವಾಗಲು ಸಜ್ಜಾಗುತ್ತಿರುವ ಕ್ರೀಡಾಂಗಣ ನಿರ್ಮಾಣಕ್ಕೆ ಪರಿಸರ ಪ್ರೇಮಿಗಳು ಅಡ್ಡಿಯಾಗಬಾರದೆಂದ ಅವರು, ಮೈಸೂರಿನ SP ಆಫೀಸ್ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಹಲವಾರು ಮರಗಿಡಗಳನ್ನು ಕಡಿದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಆಗ ಪರಿಸರ ನಾಶವಾಗಲಿಲ್ಲವಾ ಅಥವಾ ಅವರ ಕಣ್ಣಿಗೆ ಕಾಣಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಲವು ದಶಕಗಳ ಬೇಡಿಕೆಯಾಗಿದ್ದ ಸುಸಜ್ಜಿತ ಕ್ರೀಡಾಂಗಣ ನರಸೀಪುರ ಪಟ್ಟಣದ ಸಿಲ್ಕ್ ಫ್ಯಾಕ್ಟರಿ ಸ್ಥಳದ ಒಂದು ಭಾಗದಲ್ಲಿ ನಿರ್ಮಾಣವಾಗುತ್ತಿದ್ದು, ಪರಿಸರ ಪ್ರೇಮಿಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಎಲೆಮರೆ ಕಾಯಿಯಂತಿರುವ ಕ್ರೀಡಾಪಟುಗಳ ಸಾಧನೆಗೆ ದಾರಿ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಇತಿಹಾಸದಲ್ಲಿ ಎಂದೂ ಕಾಣದ ಅಭಿವೃದ್ಧಿ ನರಸೀಪುರ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗುತ್ತಿದ್ದು, ಮುಂದುವರಿದ ಭಾಗ ಕ್ರೀಡಾಂಗಣ ನಿರ್ಮಾಣವಾಗುತ್ತಿರುವುದಕ್ಕೆ ಪರಿಸರ ಪ್ರೇಮಿಗಳು ಅಡ್ಡಿಪಡಿಸಿ ನೂರಾರು ಸಾವಿರಾರು ಕ್ರೀಡಾಪಟುಗಳ ಸಾಧನೆಗೆ ಅಡ್ಡಿಯಾಗಬಾರದೆಂದು ಮನವಿ ಮಾಡಿದರು. ಟ್ರಾನ್ಸ್ಫರ್ ಮಾಡಿದ್ರೆ ಕ್ರೀಡಾಂಗಣ ಮಾಡಕ್ ಸರಿ ಐತದ? ನಿನ್ನೆ ದಿನ ನಾನು ಪೇಪರ್ ನೋಡಿದೆ, ಏನು ಈ ಪರಿಸರದವರು, ಗೌರವಾನ್ವಿತ ಪರಿಸರದವರು ನಮ್ಮ ಊರಿಗೆ ಬಂದು ಇದನ್ನ ಮಾಡಬೇಡಿ, ಇಲ್ಲಿ ಪರಿಸರ ಹಾಳೋಯ್ತದೆ ಅಂತ ಹೇಳಿದ್ರು. ಸ್ವಾಮಿ, ಹಾಗಾದ್ರೆ SP ಆಫೀಸ್, ಮೈಸೂರು SP ಆಫೀಸ್ ರೋಡ್ನಲ್ಲಿ ಮರಗಳನ್ನೆಲ್ಲ ಕಡಿದ್ರಲ್ಲ, ಅಲ್ಲೇನು ಪರಿಸರ ಇರಲಿಲ್ವಾ? ಪರಿಸರ ಇತ್ತಲ್ಲ, ಅದನ್ನ ಯಾಕೆ ತಡಿಲಿಲ್ಲ? ಅದನ್ನ ಯಾಕೆ ತೆರವು ಮಾಡಲಿಲ್ಲ? ನಮ್ಮೂರಿನಲ್ಲಿ ಏನೋ ಒಂದು ಇತಿಹಾಸದಲ್ಲಿ. ಈ ಸಂದರ್ಭದಲ್ಲಿ ಯಜಮಾನ್ ಲಿಂಗಯ್ಯ, ಚಿಕ್ಕನಂಜಯ್ಯ, ಮರಯ್ಯ, ಮಹದೇವ, ಚಿನ್ನಪ್ಪ, S ಮಾದಯ್ಯ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕರೀಂ ಖಾನ್ ಅಮೃತ ರಕ್ಷಿದಿ ಪ್ರಶಸ್ತಿ ಫೆಬ್ರವರಿ 28ರಂದು ಪ್ರದಾನ. ಅಚ್ಯುತ KGF ಭಾಜನ, ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾಹಿತಿ. ರಾಮಸ್ವಾಮಿ ಅಯ್ಯಂಗಾರ್ ಕೃತಿಗಳ ಆಧಾರಿತ ನಾಟಕ ಪ್ರದರ್ಶನ ಫೆಬ್ರವರಿ 21, 22ರಂದು ಕಲಾಭವನದಲ್ಲಿ ಆಯೋಜನೆ. ಸೋಮಶೇಖರ್ ಮಾಹಿತಿ. ಕಾಡು ಪ್ರಾಣಿ ಹತ್ಯೆ ಶಂಕೆ, ಮನೆಯೊಂದರ ಮೇಲೆ ಅಧಿಕಾರಿಗಳು ದಾಳಿ, ಆರೋಪಿ ಬಂಧನಕ್ಕಾಗಿ ಶೋಧ ಕಾರ್ಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.